ಇವತ್ತು ನಾನು ಹೇಳಬೇಕು ಅಂತ ಅನ್ಕೊಂಡಿರೋ ಟಾಪಿಕ್ ಏನಪ್ಪಾ ಅಂದ್ರೆ ಸ್ಯಾಲ್ರಿ. ನನ್ನ ಸ್ಯಾಲ್ರಿ ಎಷ್ಟು ಅಂತ ಹೇಳ್ತೀನಿ ಅನ್ಕೊಂಡ್ರ? ಅಯ್ಯೋ ವೇಟ್ ಮಾಡಿ. ನಾವು ತಿಂಗಳು ಪೂರ್ತಿ ದುಡ್ದಿರೋದಕ್ಕೆ ಒಂದು ದಿನ ಸ್ಯಾಲ್ರಿ ಅಂತ ತಗೋತೀವಿ. ಆದ್ರೆ ಅದ್ರ ಹಿಂದೆನೆ ನೂರಾರು ಕಮಿಟ್ಮೆಂಟ್ಸ್ಗಳು ಕೂಡ ಹುಟ್ಟಿಕೊಂಡಿರುತ್ತೆ. ಆ ಬಿಲ್, ಈ ಬಿಲ್, ರೆಂಟ್, ಇಎಂಐ ಅನ್ಕೊಂಡು ಆ ಸ್ಯಾಲ್ರಿ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಹಂಚಿ ಹೋಗಿರುತ್ತೆ. ನಾನ್ ಹೇಳ್ತಾ ಇರೋದು ಮಿಡಲ್ ಕ್ಲಾಸ್ ಜನರ ಸ್ಯಾಲ್ರಿ ಬಗ್ಗೆನೆ. ಸ್ಯಾಲ್ರಿ ಬಂದ್ರೇನೆ ಜೀವನ ಅಂತಾರಲ್ಲ, ಅವರ ಸ್ಯಾಲ್ರಿ ಬಗ್ಗೆನೆ. ಸ್ಯಾಲ್ರಿ ಎಷ್ಟಿದೆ ನಿಂಗೆ ಅಂತ ಕೇಳೋರ್ ಮಧ್ಯೆ ಸಿಕ್ಕಾಕೊಂಡು ಜಾಸ್ತಿ ಹೇಳ, ಕಮ್ಮಿ ಹೇಳ, ಅಥವಾ ಇದ್ದದ್ದು ಇದ್ದ ಹಾಗೆ ಹೇಳ ಅಂತ ಒದ್ದಾಡ್ತಿರ್ತೇವೆ. ಒಂದು ವೇಳೆ ಜಾಸ್ತಿ ಹೇಳಿದ್ರೆ ಸಾಲ ಕೇಳ್ತಾರೇನೋ ಅನ್ನೋ ಭಯ. ಹಾಗಂತ ಕಮ್ಮಿ ಹೇಳಿದ್ರೆ ಇಷ್ಟೇನಾ ಅಂತ ಉಡಾಫೆ ತೋರಿಸುವವರ ಮಧ್ಯೆ ಪ್ರೆಸ್ಟೀಜ್ ಏನಾಗುತ್ತೆ ಅನ್ನೋ ಭಯ. ಇದೆಲ್ಲದರ ಮಧ್ಯೆ ಇಷ್ಟೆಲ್ಲ ದುಡಿದು ಅದನ್ನೆಲ್ಲ ಏನ್ ಮಾಡ್ತಾ ಇದೀಯಾ ಅಂತ ಕೇಳೋ ಮನೆಯವರು. ನಮ್ ಸ್ಯಾಲ್ರಿ ಹೆಂಗಪ್ಪ ಅಂದ್ರೆ ಜಾಸ್ತಿ ಅಂದ್ರೆ 15 ದಿನ ಇದ್ದು ಮಂತ್ ಎಂಡ್ ನಲ್ಲಿ ₹100 ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಅದೇ ದೊಡ್ಡದು. ಇರೋ ₹300 ಒಂದು ವಾರ ಕಳಿಬಹುದು ಅಂತ ಸಮಾಧಾನ ಪಟ್ಕೋತೀವಿ. ಕಣ್ಣಿಗೆ ಕಂಡದನ್ನ ತಗೊಳ್ಳೋಣ ಅಂದ್ರೆ ನೆಕ್ಸ್ಟ್ ಸ್ಯಾಲ್ರಿ ಆದಾಗ ತಗೋತೀನಿ ಅನ್ನೋರೇ ಹೆಚ್ಚು. ಹಾಗಂತ ಹೇಳ್ತಾ ಹೇಳ್ತಾ ಎಷ್ಟು ನೆಕ್ಸ್ಟ್ ಸ್ಯಾಲ್ರಿಗಳು ಪಾಸ್ ಆಗಿದ್ಯೋ ಅನ್ನೋ ಲೆಕ್ಕನೇ ಇಲ್ಲ. ಹೌದಲ್ವಾ? ನಮಗೂ ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಏನಾದ್ರೂ ತಿನ್ಬೇಕು ಅನ್ನಿಸಿದಾಗ ಹಣ ಇಲ್ಲ ಅನ್ನೋದನ್ನೇ ಮರಿತೀವಿ. ಕೊನೆಗೆ ಸ್ಯಾಲ್ರಿ ಆದ್ರೂ ಇನ್ಕ್ರೀಸ್ ಆಗ್ತಿದ್ರೆ ಒಳ್ಳೇದಿತ್ತು ಅನ್ಕೋತೀವಿ. ಇದೇ ನಮ್ಮ ಮಿಡಲ್ ಕ್ಲಾಸ್ ಜನರ ಸ್ಯಾಲ್ರಿ ಬಗ್ಗೆ ಇರುವಂತಹ ಪುಟ್ಟ ಕತೆ. ಇನ್ನೇನಾದ್ರೂ ಬಾಕಿ ಅನ್ನಿಸಿದ್ರೆ ನೀವೇ ಕಾಮೆಂಟ್ ಮಾಡಿ ಹೇಳಿಬಿಡಿ. ನಾನು ಹಿತಾ, ಮತ್ತೆ ಸಿಗೋಣ. ನಮಸ್ಕಾರ.